is home. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ಇವತ್ತು ಬಿಡುಗಡೆ ಆಗಿದೆ. ಭಾರತದ ಬಹು ನಿರೀಕ್ಷಿತ ಸಿನಿಮಾ ಎನಿಸಿಕೊಂಡಿರುವ ಟಾಕ್ಸಿಕ್ ಆ ನಿರೀಕ್ಷೆಗೆ ತಕ್ಕಂತೆ ಗುಣಮಟ್ಟದ ಮೇಕಿಂಗ್ ಉಳ್ಳ ಟೀಸರ್ ಅನ್ನ ಬಿಡುಗಡೆ ಮಾಡಿದೆ. ಯಶ್ KGF ಸಿನಿಮಾಕ್ಕಿಂತಲೂ ಹೆಚ್ಚು ರಗಡ್ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವುದು ಟೀಸರ್ನಿಂದಲೇ ತಿಳಿತಾ ಇದೆ. ಸಿನಿಮಾವನ್ನ ಪಕ್ಕಾ ಹಾಲಿವುಡ್ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಮಿಸಿರುವುದು ಟೀಸರ್ನಿಂದಲೇ ತಿಳಿತಾ ಇದೆ. ಈಗ ಬಿಡುಗಡೆ ಆಗಿರುವ ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿ ಹಸಿ ಬಿಸಿ ದೃಶ್ಯವಿದೆ. ಯಶ್ ಸ್ಮಶಾನದ ಮುಂದೆ ಕಾರ್ನಲ್ಲಿ ಯುವತಿಯೊಟ್ಟಿಗೆ ಹಸಿ ಬಿಸಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅದನ್ನ ಯಶ್ ಅವರ ರಾಯ ಪಾತ್ರದ ಶಕ್ತಿಯನ್ನ ತೋರ್ಪಡಿಸಲು ನಿರ್ದೇಶಕರು ಬಳಸಿಕೊಂಡಂತಿದೆ. ಟೀಸರ್ ನೋಡಿದ್ರೆ ಟಾಕ್ಸಿಕ್ ಸಿನಿಮಾಗೆ ಎ ಪ್ರಮಾಣ ಪತ್ರ ಸಿಗುವುದು ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ದೃಶ್ಯ ಒಂದೇ ಅಲ್ಲದೆ ಕಳೆದ ವರ್ಷ ಯಶ್ ಹುಟ್ಟುಹಬ್ಬಕ್ಕೆ ಬಿಡುಗಡೆ ಆಗಿದ್ದ ಟೀಸರ್ ನಲ್ಲಿಯೂ ಸಹ ಸಾಕಷ್ಟು ಹಸಿ ಬಿಸಿ ದೃಶ್ಯಗಳಿದ್ವು. ಆ ಟೀಸರ್ ನಲ್ಲಿ ಸಾಕಷ್ಟು ವಿದೇಶಿ ಯುವತಿಯರು ಅರೆ ನಗ್ನರಾಗಿ ಮಾದಕ ನೃತ್ಯ ಮಾಡ್ತಾ ಇರುವ ದೃಶ್ಯಗಳು, ಮಾದಕ ವಸ್ತುವನ್ನ ಬಳಸ್ತಾ ಇರುವ ದೃಶ್ಯಗಳು, ಅಶ್ಲೀಲ ಸಂಜ್ಞೆಗಳನ್ನ ಮಾಡ್ತಾ ಇರುವ ದೃಶ್ಯಗಳನ್ನ ಒಳಗೊಂಡಿತ್ತು. ಇದನ್ನೆಲ್ಲ ನೋಡಿದ್ರೆ ಟಾಕ್ಸಿಕ್ ಸಿನಿಮಾಗೆ ಎ ಪ್ರಮಾಣ ಪತ್ರ ಸಿಗಬಹುದಾ ಅಂತ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕಳೆದೊಂದು ವಾರದಿಂದ ಟಾಕ್ಸಿಕ್ ಸಿನಿಮಾದ ನಟಿಯರ ಲುಕ್ ಮತ್ತು ಪಾತ್ರದ ಹೆಸರನ್ನ ಚಿತ್ರತಂಡ ಒಂದೊಂದಾಗೆ ರಿವೀಲ್ ಮಾಡ್ಕೊಂಡು ಬರ್ತಾ ಇದೆ. ಟಾಕ್ಸಿಕ್ ನಲ್ಲಿ ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ನಯನತಾರಾ, ಕಿಯಾರಾ ಅದ್ವಾನಿ, ಹುಮಾ ಕುರೇಶಿ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಆದರೆ ಟೀಸರ್ ನಲ್ಲಿ ಕಾಣಿಸಿಕೊಂಡಿರುವ ಮಾದಕ ಚೆಲುವೆ ಯಶ್ ಜೊತೆಯಲ್ಲಿ ಈಗ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದ್ದಾರೆ. ಟೀಸರ್ ನಲ್ಲಿ ಹಸಿ ಬಿಸಿ ದೃಶ್ಯವೊಂದು ಕಾಣಿಸುತ್ತೆ. ಯಶ್ ಜೊತೆಯಲ್ಲಿ ಬೋಲ್ಡ್ ಆಗಿ ಕಾಣಿಸಿಕೊಂಡಿರುವ ಆ ಗ್ಲಾಮರ್ ಗೊಂಬೆ ಯಾರು ಎಂಬ ಪ್ರಶ್ನೆಗೆ ಇದೀಗ ಉತ್ತರ ಇಲ್ಲಿದೆ. ಟೀಸರ್ ಬಿಡುಗಡೆಯಾದ ಬಳಿಕ ಯಾರು ಈ ಚೆಲುವೆ ಅಂತ ಒಂದಷ್ಟು ಹುಡುಕಾಟವನ್ನ ಪಡ್ಡೆ ಹುಡುಗರು ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಗ್ಲಾಮರ್ ಗೊಂಬೆಯ ಹೆಸರು ನತಾಲಿ ಬರ್ನಾ ಅಂತ. ಉಕ್ರೇನ್ ಅಮೆರಿಕನ್ ನಟಿಯಾಗಿರುವ ನತಾಲಿ ಮಾಡೆಲ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ದಿ ಆಕ್ಟರ್ಸ್ ಸ್ಟುಡಿಯೋ ಅಂಡ್ ದ ಟೆಲಿವಿಷನ್ ಅಕಾಡೆಮಿ ಸದಸ್ಯೆ ಮತ್ತು ನಟಿ ಅಂತ ಬರ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿಯೂ ಟಾಕ್ಸಿಕ್ ಟೀಸರ್ ಬಿಡುಗಡೆಯ ಪೋಸ್ಟ್ ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸ್ತಾ ಇರುವ ಮಾಹಿತಿಯನ್ನ ನತಾಲಿ ಹಂಚಿಕೊಂಡಿದ್ರು. ನತಾಲಿ ಅವರು ಹಲವು ಜನಪ್ರಿಯ ಮ್ಯಾಗಝಿನ್ಗೆ ರೂಪದರ್ಶಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಬಹು ತಾರಾಗಣವನ್ನ ಹೊಂದಿರುವ ಟಾಕ್ಸಿಕ್ ಟೀಸರ್ ಅನ್ನ ಜನ ನೋಡ್ತಾ ಇದ್ದಾರೆ. ಅದರಲ್ಲೂ ಸ್ಟಾರ್ಟಿಂಗ್ ಬರುವಂತ ಕಾರಲ್ಲಿ ನಡೆಯುವಂತ ಹಸಿ ಬಿಸಿ ದೃಶ್ಯವನ್ನ ರಿಪೀಟ್ ಮಾಡಿ ಇನ್ನೊಂದಷ್ಟು ಜನ ನೋಡ್ತಾ ಇದ್ದಾರಂತೆ. ಇನ್ನು ಯಶ್ ತಮ್ಮ ಈವರೆಗಿನ ವೃತ್ತಿ ಜೀವನದಲ್ಲಿ ಹಸಿ ಬಿಸಿ ದೃಶ್ಯಗಳಲ್ಲಿ ಕಾಣಿಸಿಕೊಂಡೇ ಇಲ್ಲ, ನಟಿಸೂ ಇಲ್ಲ. ಆದ್ರೆ ಟಾಕ್ಸಿಕ್ ನಲ್ಲಿ ಮೊದಲ ಬಾರಿಗೆ ಇಂತಹ ದೃಶ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಇದನ್ನ ಯಶ್ ಅಭಿಮಾನಿಗಳು, ವಿಶೇಷವಾಗಿ ಅವರ ಮಹಿಳಾ ಅಭಿಮಾನಿಗಳು ಹೇಗೆ ಸ್ವೀಕಾರ ಮಾಡ್ತಾರೆ ಎಂಬುದನ್ನ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ.